ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಅಮ್ಮಂಗೆ ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಡಾಕ್ಟ್ರ್ ಹೇಳಿದರು ಟೆಸ್ಟ್ ಮಾಡಿಸಿ ಅಂತ. ಇವತ್ತು ಬಂದಿದ್ದೀವಿ, ಸೋಮವಾರ ಬೆಳಿಗ್ಗೆನೇ ಬಂದಿದ್ದೀವಿ. ಟೆಸ್ಟ್ ಮಾಡಿಸ್ಬೇಕು ಇವಾಗ ನಮ್ಮ ಅಮ್ಮಂಗೆ ಶುಗರ್. ಗೈಸ್ ಇದು ಯಾವ ಥರ ಶುಗರು ಅನ್ನೋದನ್ನ ಟೆಸ್ಟ್ ಮಾಡಿಸ್ತಾ ಇರೋದು. ಇದು ಇದರಲ್ಲೂ ಶುಗರಲ್ಲೂ 3-4 ಥರ ಇರ್ತಾವಲ್ಲ, ಅದು ಯಾವ ಥರ ಅನ್ನೋದು ಟೆಸ್ಟ್ ಮಾಡಿಸ್ತಾ ಇರೋದು. ಅವರು ಹೇಳಿದರು ಸೋಮವಾರ ಬನ್ನಿ, ಬೆಳಿಗ್ಗೆನೇ ಬನ್ನಿ, ನಾಷ್ಟ ಹಾಕೊಂಡು ಇಲ್ಲಿಗೆ ಬನ್ನಿ. ನಾಷ್ಟ ಮಾಡೋಕ್ಕಿಂತ ಮುಂಚೆನೇ ಒಂದು ಸಾರಿ ಟೆಸ್ಟ್ ಮಾಡ್ತಾರೆ, ನಾಷ್ಟ ಮಾಡಾದ್ಮೇಲೆ ಒಂದು ಸಾರಿ ಟೆಸ್ಟ್ ಮಾಡ್ತಾರೆ. ಇನ್ನೂ ಬಂದಿಲ್ಲ ಡಾಕ್ಟ್ರು. ಇದು ನಂಬರ್ 22ನೇ ನಂಬರಲ್ಲಿ ಶುಗರ್ ಟೆಸ್ಟ್ ಮಾಡಿಸೋದು. ಗೈಸ್ ಡಾಕ್ಟ್ರು ಬಂದು ನಮ್ಮ ಅಮ್ಮನ ಹತ್ರ ಅದು ಶುಗರ್ ಟೆಸ್ಟಿಂಗ್ಗೆ ಬ್ಲಡ್ ತಕ್ಕಂತ ಸ್ವಲ್ಪ ಬೇಡ ನೀನು ಮಾಡು. ಬೇಡ ಕಣ, ನಾನು ತಿನ್ನು ನೀನು. ಬೇಡಕಂಬಿಡು, ನಾನು ತಿನ್ನಲ್ಲ, ನಾನು ಜಾಸ್ತಿ ತಿನ್ನೋಕ್ಕಾಗಲ್ಲ. ಗೈಸ್ ಅದೇ ಅವರು ಈಗ ಏನು ಹೇಳೋರು ಅಂದರೆ 12 ಗಂಟೆ ಮೇಲೆ ಬನ್ನಿ. ಈಗ ರಕ್ತ ತಗೊಂಡವ್ರೆ ಅಲ್ವಾ, ಈಗ ಇಮ್ಯುನಿಟಿ ಊಟ ಮಾಡಿ, ಜಾಸ್ತಿ ಟೈಮ್ ಮಾಡಬೇಡಿ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಊಟ ಮಾಡ್ಕೊತವ್ರೆ. ಅವರು ಅವತ್ತು ಹೇಳಿದರು ಊಟ ಹಾಕೊಂಬಂದ್ಬಿಡಿ ಇಲ್ಲಿಗೆ ಅಂತ. ಹಂಗೆ ಹಾಕೊಂಬಂದಿದ್ದು ಉಪ್ಪಿಟ್ಟನ್ನ. ಈಗ 12 ಗಂಟೆ ಮೇಲೆ ತಿರುಗುವೆ ಟೆಸ್ಟ್ ಮಾಡಿದಾರಂತೆ. ಯಾವಾಗಲೂ ಬ್ಲಡ್ ತಗೊಂಡು ಯಾವ ಥರ ಶುಗರು ಅಂತ ಹೇಳ್ಬೇಕಲ್ಲ, ಆ ಉದ್ದೇಶಕ್ಕೆ ಇವಾಗ ನಮ್ಮಮ್ಮ ಊಟ ಮಾಡ್ತಾವ್ರೆ. ಈಗ 12 ಗಂಟೆ ಇನ್ನೂ ಈಗ 10 ಗಂಟೆ, ಇನ್ನೂ 2 ಅವರ್ ಇಲ್ಲೇ ಇರಬೇಕಾಯ್ತಾ. ಇಲ್ಲೇ ಇರೋದು ಇಲ್ಲ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಾವ್ನಿ. ಏನು ಮಾಡೋದು ಅನ್ನೋದು ಗೊತ್ತಾಯ್ತಿಲ್ಲ. ಬಟ್ 12 ಗಂಟೆ ಮೇಲೆ ಬನ್ನಿ ಅಂತಲೇ ಹೇಳಿದ್ದವರು. ಏನು ಮಾಡೋದು, ಇಲ್ಲೇ ಕೂತ್ಕೋನೋ ಇಲ್ಲ ಮನೆಗೋನೋ, 2 ಅವರ್ ಇಲ್ಲೇ ಟೈಮ್ ಪಾಸ್ ಮಾಡ್ಬೇಕಾಯ್ತು ಆಸ್ಪತ್ರೆಯಲ್ಲಿ. ಏನು ಮಾಡೋವ, ಇಲ್ಲೇ ಇರುವ ಮನೆಗೋವ. ಹಾಂ ನನ್ನ ಇಷ್ಟ ಅಂತೀಯ? ಹಾಂ 2 ಅವರ್ ಕೂತ್ಕೊ, ಏನು ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಲ್ಲ ಇಲ್ಲಿ ಕೂತ್ಕೊಂಡ್ರೆ. 2 ಅವರ್, 1 ಅವರ್, ಅರ್ಧ ಗಂಟೆ, 1 ಅವರ್ ಆಗಿದ್ರೆ ಏನೋ ಮಾಡ್ಬೋದಾಯ್ತು. 2 ಅವರು ನೋಡೋಣ. ನನಗೆ ಹೋಗಿ ಬಂದರೆ ಆಯ್ತದಾಗೆ. ಸರಿ, ಊಟ ಮಾಡ್ಕೊಂಬಂದು ಗೈಸ್ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ನಮ್ಮ ಅಮ್ಮಂದು ಊಟ ಆಯಿತು. 12 ಗಂಟೆ ಮೇಲೆ ತಿರುಗಿ ಆಸ್ಪತ್ರೆಗೆ ಬರ್ತೀವಿ. 2 ಅವರ್ ಇಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಊರಿಗೆ ಹೋಗಿ ಬೇರೆ ಥರ ಏನಾರು ಕೆಲಸಗಳಿದ್ರೆ ನೋಡುವ. ಅದಕ್ಕೆ ಬೇಜಾರಾಗ್ಬಿಡ್ತದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಅದಕ್ಕೆ ಹೊರಡ್ತಾ ಇದ್ದೀವಿ. ಶುಗರ ಎತ್ತೀವಲ್ಲ ಮನೆ ಹತ್ರ ಬಂದು ನಮ್ಮ ಅಮ್ಮನ ಇಲ್ಲಿ ಕರ್ಕೊಂಬಂದುಬಿಟ್ಟಿದ್ದೀನಿ. ನಾನು ನಮ್ಮ ಅಂಗಡಿ ಹತ್ರ ಹೋಗೋದು. ಬನ್ನಿ, ನಮ್ಮ ತಾಯಿ ಏನು ಮಾಡ್ತಾವ್ರೆ ನೋಡೋದ. ಅಂಗಡಿ ಕೂತವ್ರೆ ನಮ್ಮ ತಾಯಿ. ಏನು ಮಾಡಿದೆ? ಹಾಂ, ಅಡುಗೆ ಏನು ಮಾಡಿದೆ? ರಾತ್ರಿದೆ ಅನ್ನ ಸಾರ ಏನಾದ್ರು ಮಾಡ್ಬೇಕು ತಾನೆ? ಹಾಂ, ತಿಳಿ ಸಾಂಬಾರು, ಅನ್ನ. ಅಂಗಡಿ ಇದು ಐಟಮ್ಗಳು ಕಾಸಿಲ್ವಾ? ಗೈಸ್ ಟೈಮು 12 ಗಂಟೆ ಆಯಿತು. ಇವಾಗ ಹೊರಡಬೇಕು ಆಸ್ಪತ್ರೆಗೆ. ಅಲ್ಲಿಂದ ಬಂದು ನಾಷ್ಟ ಮಾಡ್ಕೊಂಡು ಮತ್ತೆ ಫೋನ್ನ ಚಾರ್ಜರ್ ಮಾಡ್ಕೊತಿದ್ದೆ. ಚಾರ್ಜರು ಸಿಕ್ಕಾಬಟ್ಟೆ ಕಮ್ಮಿ ಇತ್ತು, ಬರೀ 6-7% ಇತ್ತು. ಈಗ ಒಂದು 50-60% ಆಗೈತೆ. ಇವಾಗ ಮತ್ತೆ 12 ಗಂಟೆ ಆಗೈತಲ್ಲ, ಕರ್ಕೋಬೇಕು ನಮ್ಮ ಅಮ್ಮನ. ಇವಾಗ ಕರ್ಕೋದ್ರೆ ಆಸ್ಪತ್ರೆಗೆ ಇವಾಗ ಗೊತ್ತಾಯ್ತದೆ ನಮ್ಮ ಅಮ್ಮಂಗೆ ಶುಗರ್ ಎಷ್ಟೈತೆ, ಯಾವ ಥರ ಶುಗರು ಏನು ಎತ್ತ ಅನ್ನೋದು ಎಲ್ಲ ಇವಾಗ ಗೊತ್ತಾಯ್ತದೆ. ನಮ್ಮ ತಾಯಿನೂ ಹುಷಾರಿಲ್ಲ ಅಂತಿದ್ರು. ನಮ್ಮ ತಾಯಿದು ಯಾವಾಗೂ ಹುಷಾರಿರಲ್ಲ. ಅದೇನೋ ಆಸ್ಪತ್ರೆಗೆ ಹೋಗ್ಬಿಟ್ಟು ಹೋಗ್ತಿದ್ರು. ಅವ್ರ ಜೊತೆಗೆ ಕರ್ಕೊಂಡು ಹೋಯ್ತೀನಿ. ನನ್ನ ತಂಗಿ ತಲೆ ಬಾಚ್ಕೊತಾವಳೆ. ಇಷ್ಟೊತ್ತು ಗಂಟೆ ಅದೇನೋ ಬರೀತಿದ್ದು. ಇವಾಗ ಆಚೆ ಬಂದು ತಲೆ ಬಾಚ್ಕೊತಾಳೆ. ತಲೆ ಬಾಚ್ಕೊಂಡು ಸರಿ ಮನೆಗೆ ಹೋಯ್ತಾಳೆ. ಆಟ ಆಡ್ಸೋಕ್ಕೆ ಅದೆಲ್ಲ ಹೋಯ್ತಾವಳೆ ಆಲ್ರೆಡಿ. ನಮ್ಮ ತಾಯಿನೂ ಬರ್ತಾರಂತೆ ಜೈಪುರಕ್ಕೆ. ಈಗ ಅವ್ರನ್ನೂ ಕರ್ಕೊಯ್ತಾಯಿದ್ದೀನಿ. ಇಬ್ಬರು, ನಮ್ಮ ಅಮ್ಮನ ಮತ್ತು ನಮ್ಮ ತಾಯಿನ ಇಬ್ಬರನ್ನೂ ಈಗ ಇವರಿಬ್ಬರನ್ನೂ ಕರ್ಕೋಬೇಕು ಜೈಪುರಕ್ಕೆ. ಇವರಿಬ್ಬರು ಕುಂತ್ಕೊಳ್ಳೋದೇ ಕಷ್ಟ, ಕರ್ಕೊ ಹೋಗೋದೇ ಹೆವಿ ಕಷ್ಟ. ಗೊತ್ತ ಎಲ್ಲ ಮುಂದೆ ಬಾಮಂತ ಹೋಗ್ಬರು ಬೇಗ. ಗೈಸ್ ಹಾಸ್ಪಿಟ್ಲ್ ಹತ್ರ ಕರ್ಕೊಬಂದೆ. ಇಬ್ಬರು ಹೋಯ್ತಾವ್ರೆ ನೋಡಿ, ಅವ್ವ ಮಗಳಿಬ್ರು. ಮಗಳು ಮುಂದೆ, ಅವ್ವ ಹಿಂದೆ ಹೋಯ್ತಾವ್ರೆ. ಈಗ ಇವರಿಬ್ಬರನ್ನ ತೋರ್ಸ್ಕೊಂಡು ಕರ್ಕೊಬೇಕು. ಇವರಿಬ್ಬರನ್ನ ಕರ್ಕೊಬರೋ ಅಷ್ಟರಲ್ಲಿ ಗಾಡೀಲಿ ಎಲ್ಲ ನನಗೆ ಇದು 3 ಸೀಟು ಆಗಲ್ಲ ಗಾಡೀಲಿ. ನಿಮಗೆ ಗೊತ್ತಲ್ಲ ಗೈಸ್ ಹೆಂಗೆ ಕರ್ಕೊಂಡಿರ್ಬೋದು ನಾನು. ಗೈಸ್ ನಾವು 22ನೇ ನಂಬರ್ ಕರ್ಕೊಯ್ತಿದ್ದೀನಿ ನಮ್ಮ ಅಮ್ಮನ್ನ. ನಮ್ಮ ತಾಯಿ ಅಲ್ಲೇ ಹೋಯ್ತು ತೋರಿಸ್ಕೊಳ್ಳೋಕ್ಕೆ. ನಮ್ಮದು 22ನೇ ನಂಬರ್. ನಮ್ಮ ಅಮ್ಮನ ಈಗ ಇನ್ನಷ್ಟು ಇಷ್ಟ ಐತೆ, ಅದನ್ನು ಮಾಡಬೇಕು. ಏನು ಇದಾ ಬ್ಯಾಗ? ಆಧಾರ್ ಕಾರ್ಡು ಬ್ಯಾಗ
ಬ್ಯಾಗ್ ಮಾರ್ಕ ಬಂದ್ಬಿಟ್ಟೈತೆ ನಮ್ಮ ಅವನ ಹತ್ರ ಈಸ್ಕೊರ್ಬೇಕು ಇವಾಗ. ಕೊಡ್ಬೇಕು ತಾನೆ? ಹಾಂ, ನೀನು ಎಲ್ಲಿ ಹೋಗ್ತಿದೆ? ತೋರಿಸೋರು ಗೈಸ್ 2ನೇ ಸಾರಿನೂ ಚೆಕಪ್ ಮಾಡಿಸಿದ್ದೀವಿ. ರಕ್ತ ತಗೊಂಡ್ರು, ಮತ್ತೆ ಟೆಸ್ಟ್ ಮಾಡಿದ್ರು. ಇವಾಗ ಇದು ಏನಿಲ್ಲ, ನಾರ್ಮಲ್ ಅಂತ ಹೇಳೋರೆ. ಡಾಕ್ಟ್ರಿಗೆ ಒಂದು ಸಾರಿ ತೋರಿಸ್ಬಿಟ್ಟು ಕರ್ಕೊಳ್ಬೇಕು, ಮಾತ್ರೆ ಇಸ್ಕೊಂಡು ಅಷ್ಟೇ, ಇನ್ನೇನು ಇಲ್ಲ ಗೈಸ್. ಡಾಕ್ಟ್ರು ತೋರಿಸ್ತಾ ಏನೂ ಇಲ್ಲ, ಶುಗರ್ ನಾರ್ಮಲ್ ಇದೆ ಅಂದರು. ಮತ್ತು ಏನು ಮಾತ್ರೆ ಗೀತ್ರೆ ಏನು ಕೊಂಡಿಲ್ಲ. ನಾರ್ಮಲ್ ಇದ್ಮೇಲೆ ಯಾವ ಮಾತ್ರೆ ಬರ್ತಾರೋ ಇನ್ನು ಏನೂ ಇಲ್ಲ, ಮನೆಗೆ ಹೊರಡೋದು ಅಷ್ಟೇ ಗೈಸ್. ಯಾವ್ದು ಶುಗರು ಇಲ್ಲ. ನಮ್ಮ ಅಮ್ಮಗೆ 80 ವರ್ಷ ಆಗೈತೆ, ಯಾವ್ದು ಶುಗರು ಇಲ್ಲ. ಶುಗರು ಬಿ ಪಿ ಯಾವುದೂ ಇಲ್ಲ ನಮ್ಮ ಅಮ್ಮಗೆ, ಇನ್ನೂ ಗಟ್ಟಿಮುಟ್ಟೈತೆ ಚೆನ್ನಾಗಿ ಗೈಸ್. ಇವಾಗ ನಾನೊಂದು ರೀಲ್ಸ್ನ ಶೂಟ್ ಮಾಡಬೇಕು. ಯಾವ ಥರ ಅಂದರೆ ನನಗೊಂದು ಈ ಭಿಕ್ಷುಕನ ಪಾತ್ರ ಕೊಟ್ಬಿಡೋನೆ ವೆಂಕಿ, ಅದನ್ನ ಮಾಡ್ಬೇಕು ಇವಾಗ. ಹೇ ನನಗೆ ಯಾವ ಬೇಜಾರು, ಎಲ್ಲ ಒಂದೇ, ಎಲ್ಲ ಪಾತ್ರ ಚೆನ್ನಾಗಿರೋ ಬಟ್ಟೆ ಹರಿದಾಗ್ತಿರೋದು ರೀಲ್ಸ್ಗೋಸ್ಕರ. ಈಗ ಇವನೇ ರಿಯಾಲಿಟಿನೇ ಕೇಳೋದು ಅಂದರೆ ಇರ್ಬೇಕಲ್ವ ಯಾವ ಥರ ಚೆನ್ನಾಗಿರೋ ಬಟ್ಟೆ ಇದು. ಹಿಂದೆನೂ ಸಿಗ್ಲು ಬಿಡು, ಇಂಟು ಸಿಗ್ಲು ಬಿಟ್ಟೆಯಾ? ಹಾಂ, ಆಮೇಲೆ ನನ್ನ ಒಳಗಡೆ ಬಟ್ಟೆ ಇರೋದು ಸಿಗ್ಲು ಬಿಟ್ಟೆ ಕಣಪ್ಪ. ಹಾಂ, ಇಲ್ಲ ಪಕ್ಕ ಆಯ್ತಾ? ಇಲ್ಲಿ ಹೊಸಿ ಎಲ್ಲ ಪೂರ್ತಿ ಇರೋ ಬಟ್ಟೆ, ಚೆನ್ನಾಗಿರೋ ಬಟ್ಟೆನೇ ಇದು. ಆದ್ರೂ ರೀಲ್ಸ್ಗೋಸ್ಕರ ಅರ್ಧಾಗ್ತಿರೋದು. ಇಲ್ಲೋ ಸೇರಿ ಯಾವುದೇ ಚಾಕಿದು ಈ ಥರ ಡೇಂಜರ್ ಹರಿ ಒಂದು ಸ್ವಲ್ಪ ಎದ್ದು ಕಾಣ್ಬೇಕು. ಈಗ ಒಂದು ರೀಲ್ಸ್ನ ಶೂಟ್ ಮಾಡಬೇಕು. ಇದಾದ್ಮೇಲೆ ಮಿಕ್ಕಿದ ಕೆಲಸ ಗೈಸ್. ನನ್ನ ಕೆನ್ನೆಗೆ ಮಣ್ಣು ಸಾರ್ತಾವ್ರೆ ಈಗ. ಅದು ಇಡ್ಲು ಮಸಿ ಸಾರ್ಕೊಂಡಿದ್ರೆ ಆಗೋದು ಕಣೆ. ಇಡ್ಲು ಮಸಿ ಯಾರ್ತೋ ಇರಲ್ವಾ? ಹಾಂ, ಇಡ್ಲು ಮಸಿ ಸಾರಿದ್ರೆ ಆಗೋದು. ಇವನು ಮಣ್ಣು ಎತ್ಕೊಂಡು ಮಣ್ಣು ಸಾರ್ತಾವೆ ಮಕ್ಕ. ಹಾಂ, ಇಡ್ಲು ಮಸಿ ಸಾರ ನೀವು ರೆಡಿ ಮಾಡಿ ಇಡ್ಲಿ ಮಸಿ ಕೊಡ್ರ, ಅದೊಂಥರ ಕರ ಕಣಗ. ಮೊದಲೇ ರೆಡಿ ಮಾಡ್ಕೊಳಕಾಯ್ತು ಗೈಸ್. ಯಾವ ಥರ ಮೇಕಪ್ಪು, ಮೊನ್ನೆಲ್ಲೇ ಮೇಕಪ್ ಮಾಡ್ತಾ ಇರೋದು ಭಿಕ್ಷಕಂತರ. ಅಣ್ಗೋಸ್ಕರ ಬಿಡು, ಟೋಪಿ ಬಿಡವಾ? ಗುರು ಟೋಪಿ ಇರೋದೇ ಹಂಗಲ್ಲ, ಇರೋದೇ ಒಂದು ಟೋಪಿ ಗುರು. ಅದಕ್ಕೆ ತಿರುಗು ಒಕ್ಕ ಹಾಕಬೇಕಾಯ್ತ. ಹಾಂ, ಪಕ್ಕ ಭಿಕ್ಷುಕನ ಕಾಣ್ತಿದ್ರ? ಹಾಂ, ಪಕ್ಕ ಇದ್ದಾರ? ಹಂಗೆ ಬಟ್ಟೆಗೂ ಸಾರ್ದೆ ಅವನ ಕೈ ಬಟ್ಟೆಗೂ ಸಾರ್ಬೇಕು ಮುನ್ನ. ನಿಜ, 1000ಕ್ಕೆ ಒಬ್ಬ ಕಲಾವಿದ ಇವನೇ ಗೈಸ್. ಇದು ಪಕ್ಕ ಭಿಕ್ಷುಕನ ಈಗಂತೂ ನೋಡಿ ತೋಳ್ಗು ಸಾರ್ ಬಿಡು ಸ್ಯಾ ಪಾಲ್ಟು ಎತ್ತು ಕಾಣ್ಬೇಕಂತೀಯ ಬ್ರೋ. ಪಾತ್ರ ಯಾರು ಬೇಕಾಗಿ ಮಾಡ್ತಾರೆ, ನಿಜ. ಅದರಲ್ಲಿ ಇದು ಇಷ್ಟ ಆದರೆ ಗೈಸ್ ಲೈಕ್ ಮಾಡಿ. ಇಷ್ಟ ಆದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಬಿಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಗೈಸ್. ನಮ್ಮ ಬೆಳಿಬೇಕು, ಎಲ್ಲರೂ ಬೆಳೆಸವ, ಎಲ್ಲರೂ ಬೆಳಿಬೇಕು ಗೈಸ್. ನಮ್ಮ ಟೀಮ್ ಐತೆ ಒಂದು, ಎಲ್ಲ ಬೆಳಿಬೇಕು ಅಂತ ತುಂಬ ಕಷ್ಟಪಡ್ತಾ ಇರೋದು. ಪಕ್ಕ ಈಗ ಬಿಡು ಇದು ಆಗ್ತಾ. ಓಹೋ, ಇದು ಯಾವ್ದು ಮೊನ್ನೆ ಹುಷಾರ ಮಡಿಕೋ, ಇದೆಲ್ಲ ಥೈರಾಯ್ಡಿಂದ ಬಂದಿರೋದು ಶರ್ಟ್ ಇದು ಕಣ. ಆ್ಯಕ್ಚುಲಿ ಈಗ ಇದೇ ಟ್ರೆಂಡು. ಸಾಕು ಓಹೋ ಬೆಸ್ಟ್, ಆಲ್ ದಿ ಬೆಸ್ಟ್. ಆ ಕಡೆಯಿಂದ ವಿಡಿಯೋ ಮಾಡಿ ಪೂರ್ತಿ ಯಾರು ನೋಡಿ ಯಾವ ಥರ ಕಾಣ್ತಾವ ಗೈಸ್. ಒಳಗಡೆ ಇರೋ ಬಟನ್ ಬಿಚ್ಚಾಕ್ಬಿಟ್ಟೆ. ಇವಾಗ ಅದು ಬಡ್ಗಿದ್ದೀನಿ ನನ್ನ ಬಟನ. ಇವಾಗ ಈ ಬಟನೇ ಹಾಕೊಂಡಿದ್ದೀನಿ. ಇನ್ನೂ ಮಾಡಿಲ್ಲ, ವೀಡಿಯೋಗಳು ಮಾಡ್ಕೊಂಡಿಲ್ಲ. ಈಗ ಮಾಡ್ಕೋಬೇಕು ಗೈಸ್. ವೀಡಿಯೋ ಎಲ್ಲ ಮುಗ್ದೈತೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸಖತ್ತಾಗಿ ಬಂದೈತೆ ವೀಡಿಯೋ ಮಾತ್ರ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಯಾವ ಥರ ಕಂಟೆಂಟ್ ಮಾಡಿವಿ ಅನ್ನೋದನ್ನ. ತುಂಬ ಇಷ್ಟ ಆಯ್ತು ಅನ್ಕೋತೀನಿ ನನ್ನ ಪ್ರಕಾರ. ಮನೆ ಹತ್ರ ಬಂದೆ, ಎಲ್ಲ ಮುಖ ಎಲ್ಲ ಮಣ್ಣು ಬೆಳ್ಕೊಂಡಿರೋದು ಹಂಗೆ ಐತೆ. ಮುಖ ತೊಳಿಬೇಕು, ಮತ್ತು ವೀಡಿಯೋ ಬೇರೆ ಬಿಡ್ಬೇಕು. ಟೈಮು ಆಗೈತೆ 5:25 ಆಗೈತೆ ಟೈಮು. ಇವಾಗ ಎಡಿಟಿಂಗ್ ಮಾಡಬೇಕು. ಇನ್ನೂ ನಾನು ವೀಡಿಯೋಗಳೇ ಮಾಡಿಲ್ಲ. ಆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋಕ್ಕೆ ಹೋಗ್ಬಿಟ್ಟು ಇನ್ನೂ ಈ ವಿಡಿಯೋ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎಲ್ಲ ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೋಗಿದ್ನಲ್ಲ, ಅದರಿಂದ ಸ್ವಲ್ಪ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಇವಾಗ ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಿಲ್ಲ ಅಂತ ಮಾಡ್ಬಿಡ್ನಿ. 2 ದಿನ ಮಾಡ್ಬಿಡ್ಬೇಕಾಯ್ತು.
ಅದು ನೀವಿಬ್ರು ಜಗಳ ಆಡ್ತಿದ್ರಲ್ಲ ಈಗ ಇಷ್ಟೊತ್ತು ಗಂಟೆ ಅದ ಮಾಡ್ಬಿಡ್ರಿ. ಹಾಂ ಅದು ಜನಗಳು ನೋಡ್ತಿದ್ರೆ ನೀವು ಜಗಳ ಆಡೋದು ನೋಡ್ರಿ ಯಾರು ಆಡೋದನ್ನ ಯಾರು ಹಾಕಿದ್ರೆ ಜನಗಳು ನೋಡಿದ್ರು ಅವ್ರು ನೀನು ಬೊಯ್ಯಲ್ವಾ ಯಾವಾಗಲೂ ಇದೇ ಆಯಿತು ಅಂತ. ಹಾಂ ಯಾವಾಗಲೂ ಇದೇ ಆಯಿತು ಇವ್ರದ್ದು ಬರೀ ಅಂತ ಬೊಯ್ಯಲ್ವ ಜನಗಳು ಕಮೆಂಟ್ ಬಾಕ್ಸಲ್ಲಿ. ಬೊಯ್ದು ಬಿಡು ನಿನ್ಗ ಮೂಗನ್ ಕಟ್ಕೊಂಡಿರೋದಕ್ಕೆ ಜಗಳ ಆಡೋದ ಡೈಲಿ. ನಾನು ಜಗಳ ಆಡ್ತಿದ್ನ ನಾನು ಏನು ಮಾಡ್ತಾ ಇರ್ತಿಲ್ವಲ್ಲ. ಏನು ಮಾತಾಡ್ತಾ ಕಾಸು ತಗೊಂಡು ಪ್ಯಾಕೆಟಲ್ಲಿ ನೋಡ್ತಿದ್ದಲ್ಲ ಅದಕ್ಕೆ ನೋಡಿದೆ ಬಿಡು ಒಂದು ಎಷ್ಟಕ್ಕೆ ನೋಡಪ್ಪ ಅಂಟು ಬಿದ್ದವನ. ನಿಮ್ಮಿಬ್ಬರ್ಗ ಮದುವೆ ಮಾಡಿದವ್ರು ಯಾರು ಅಂತ? ನಿಮ್ಮ ಅಮ್ಮ ನಮ್ಮಮ್ಮ ಅವಳಿಗೆ ಮಾಡಿದೆ. ನೀನೇ ಲವ್ ಮ್ಯಾರೇಜ್ ಆದ್ರಿ? ಲವ್ ಮ್ಯಾರೇಜ್ ಅದೇನು ಮಾಡಿಸ್ಕೊ ಬಂದಿರೋ ನಾವು ಗಾಳಿಕ್ಕಿದು. ಅಯ್ಯ ನೀನು ಏನು ಟಿಪ್ಪು ಸುಂದ್ರಿ ಅಂತ ನಿನಗೆ ಏನು ಮಾಡ್ಲಾ ಮಾಡಿಸ್ಕೊ ಬಂದು ಮದುವೆ ಮಾಡ್ಕೊಂಡ್ರ? ನಿಮ್ಮ ಮದುವೆಗೆ ಯಾರೇನು ಕೊಡ್ತಿರು? ಹೋಗಿ ಮಾರ್ಬಳೆ ಉಂಡೆ ಅಂತವು ಸವಿತ್ನವ್ರ ದೊಡ್ಡಪ್ಪ ಅಂತ ಹೋಗಿ ಚಡ್ಡಿ ಬಿಚ್ಚಿಸ್ಕೊ ಬಂದು ಗೋಣಿ ಚೀಲ ಕೊಟ್ಬಿಟ್ಟು ಗೋಣಿ ಚೀಲ ಕಟ್ಕೊಂಡು ಗೈಸ್ ಯಾರ ಜೊತೆ ಗೈಸ್ ಏನು ಅಂದರೆ ಮನೇಲಿ ಒಬ್ಬರು ಸೋಲೋರು ಇರಬೇಕು. ಒಬ್ರು ಏನಾದ್ರು ಮಾತಾಡ್ತಾಯಿದ್ರ ಅದು ಬಿಟ್ಬಿಟ್ಟು ನಾನು ಸೋಲೋದೇ ಇಲ್ಲ ಅಂತ ಜಗಳ ಆಡಿದ್ರೆ ಮನೇಲಿ ನೆಮ್ಮದಿನೇ ಇರಲ್ಲ. ಆ ಕಡೆ ಬರೀ ನಮ್ಮ ಅಪ್ಪಂಗಂತೂ ಮಾತು ಬರಲ್ಲ, ಅವನಿಗಂತೂ ಅರ್ಥ ಆಗಲ್ಲ. ನಮ್ಮವಂಗ ಮಾತು ಬಂದರೂ ವ್ಯರ್ಥ, ಅರ್ಥ ಮಾಡ್ಕೊಳ್ಳೋದ. ಅವನ ಜೊತೆಗೆ ಏನಾರಿ ಅರ್ಥ ಮಾಡ್ಕೊಂಡು ಇನ್ನೇನಾರಲ್ಲ ಏನು ಅರ್ಥ ಇನ್ನೇನಾರಿ ಸಾಯಿ ಗಂಟ ಅವನು ಮಕ್ಳುಗಳು ಮದುವೆ ಬರೋ ಗಂಟ ಇನ್ನು ಜಗಳಾಡಿದ್ರೆ ಏನು ಜಗಳಾಡ್ಕ ಸಾಯ ಅವ್ನು ಜಗಳ ಆಡ್ತೀನಿ. ನಾ ಹೋಗ್ಬಿಟ್ಟು ಅಂತ್ರ ಬಿಚ್ಚ ಅವ್ನ ಹತ್ತಾರ ಅಂತ್ರ ಕಟ್ಕೊಳ್ಳಿ, ಏನಾರು ಕಟ್ಕೊಳ್ಳಿ ಅಂತ್ರ ಉದ್ದಾಡಕ್ಕ ಏನೋ 80,000 ರೂಪಾಯಿ ಮಾಡಿದ್ರೆ ನಾನು ಮಾತಾಡ್ಬೇಕು. ನೀನ್ ಯಾಕೋ ಮಾತಾಡೆ? ಅದೇ ಎಲ್ಲ ಇದ್ದಿದ್ರೆ ಮಾಡಕ್ಕಾಯ್ತಿದ್ವಾ? ಏನ್ ಮಾತಾಡ್ತೀರ ಈಗ ಎಷ್ಟು ಕಷ್ಟ ಬಿದ್ದು ಈಗ ನೀನು ಅದನ್ನ 80,000 ರೂಪಾಯಿ ಖರ್ಚು ಮಾಡಿರೋದು ಕೇಳ್ತಿಲ್ಲ. ₹1 ಕೊಟ್ಟಿಲ್ವಲ್ಲ, ಹೆಂಗ್ ಮಾಡ್ತೀನಿ ನಾನು? ನೀನು ಅಂತ್ರ ಕಟ್ಕೊಂಡಿದ್ದ ಅಂತ್ರ 2 ಕಟ್ಕೊಂಡಿದ್ದಿ ಅಂದ್ಬಿಟ್ಟು ಅದಕ್ಕೆ ಅವ್ನು ಕೇಳಕ್ ಹೋಗಿದ. ಬಿಜಾಕ್ ನೀನು ಅದ್ದಿ ಹೇಳಿಲ್ಲ ಕಂಬುದಾವಿ. ಅದ್ನಿ ಹೇಳ್ತಾನೆ ಸುಮ್ನೆ ಹೋಗಿ ಜಗಳ ಕುಕ್ಕರ್ ತೊಳಿತಿದ್ನಲ್ಲ ಕೇಳಕ್ ಬಿದ್ಬಿಡ್ತು ಅಂತ ಜಗಳ ಆಡ್ತಿದ್ವು. ಹಂಗ ನೀರ್ ಅಲ್ಲಿ ನೋಡಿದ್ರೆ ಅತ್ತೆಗೆ ಇರ್ತೀನಿ ಅಲ್ಲೇ ನೀವು ಹೋಗಿ ಬತ್ಲು ಮೋರಿ ಇತ್ತಲ್ಲ ಆ ಸ್ನಾನ ಮಾಡ್ತಿರೋ ಅಂತ ಹೋಗಿ ಇರ್ಸ್ಬೇಕಾ? ಆ ಮೋರಿ ಇತ್ತಲ್ಲ ಅಲ್ಲಿಗೆ ಇರ್ಸ್ಬೇಕು ತಾನೆ. ಸ್ನಾನ ಮಾಡಕ್ಕಾದ್ರೂ ಒಂದು ತೀಟ ಮಾಡ್ಲೇಬೇಕು. ನೀನೇ ಹೋಗಿ ತೀಟ ಮಾಡ್ತಿದ್ದಿಲ್ಲ, ಕಿತ್ತಕ್ ಹೋಗಿ ಆ ಸ್ನಾನ ಮಾಡ್ತಿರೋ ಜೊತೆಗೆ ಹೋಗಿ ಅಲ್ಲಿ ತೊಳೆದ್ಬಿಟ್ಟು ಸುರಿಯಕ್ ಹೋಗಿದೆ ಇಲ್ಲ. ನನ್ನ ಜೊತೆ ಆಡಕ್ಕಾಗಲ್ಲ ನಾವು. ಅವ್ನು ಸ್ನಾನ ಮಾಡ್ತಾವನಂತ ಗೊತ್ತಾನೆ, ನಂಗೆ ಗೊತ್ತು ಆಡ್ತಾನ ಅಂತ. ಅವನ ಆಡ್ತಿಲ್ಲ, ನೀನೇ ಆಡ್ತಿರೋದು. ನಾನೇ ಆಡ್ತಾನೆ ಸರಿತಾನೆ ಮಾಡ್ಕೊಂಡಿ ಮೋರಿ ತಗೋಗಿ ಇದು ಮೋರಿಲಿ ಸುರಿಬೇಕಾರೆ. ಈಗ ಅಡ್ಗೆ ಮಾಡಲ್ಲ ನೀನು. ಈಗ ಅಲ್ಲಿ ಅಕ್ಕಿನಲ್ಲಿ ಅಂದ್ರೆ ಕುಕ್ಕರ್ ತೊಳೆದು ಹಾಕೋದು ಹಂಗೆ ಹಾಕ್ಬೇಕಲ್ಲ ಅಂತ. ಕುಕ್ಕರ್ ತೊಳೆದು ಮೋರಿಗೆ ಎಸಿಬೇಕು ತಾನೆ. ಮೋರಿಗೆ ಎತ್ತಾರೆ ಅತ್ತಗೆ ಎತ್ತಿ ನಾನು ಅದಕ್ಕೆ ಬತ್ಲೆಲ್ಲ ಮುಜ್ಜಿ ತೊಳಿತೀನಿ. ಅದು ಯಾವ ಕಾಲದಲ್ಲಿ ಬತ್ಲು ತೊಳೆದಿದಾರಲ್ಲ ಪಾಟಿ ಎಲ್ಲ ನೀರ್ಕೊಂಡು ಅಪ್ಪಟಿ ಎಲ್ಲ ಜಾರ್ತಲ್ಲ ಒಂದು ಬತ್ಲು ತೊಳೆದಾರ ಎಲ್ಲಾನು ನಾವು ಮಾಡ್ಕೊಂಡು ಹೋಗೋದು. ನಮ್ಗೆ ಒಡ ಬರೋಣ. ನೀನ್ ಬತ್ಲು ತೊಳೆದಿದ್ದೇನೇನೋ? ಬತ್ಲು ತೊಳೆ ಡೈಲಿ ನೀರ್ ಹಿಡಿಯೋದು ನೀನ? ನೀರ್ ಹಿಡಿದ್ರೆ ನಾವು ಅಲ್ಲಿ ವ್ಯಾಪಾರ ಮಾಡಲ್ವಾ? ಬಟ್ಟೆ ಒಗೆ ನೀನ? ಬಟ್ಟೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕತ್ತಾನ ಇನ್ನೇನ ಮಂತ ಒಗಿತೀನಿ ಕೈನಲ್ಲಿ. ನಾ ಎಲ್ಲ ನನ್ನ ಬಟ್ಟೆಗಳೆಲ್ಲ ಅಜ್ಜಿ ಅಲ್ಲಿ ಕೈಲಿ ಒಗಿದವ್ರು ಅದಕ್ಕೆ ಅದೇ ಹಾಕೊಂಡದ ಒಗಿದೇವ್ರ ನೀರು ಉಯ್ಯಬೇಕಾನೆ. ನೀರು ನನ್ನ ಕೈಲಿ ಎತ್ತು ಹೇಗಾಗಿದ್ರ ನಾನೇ ಮಾಡೋಣ. ಅದೇನು ಕಷ್ಟ ಐತಿಲ್ಲ. ನೀನೇ ಪ್ರಾಯದವನಾಗ ಇದಾಗಿತ್ಕೊಂಡೆ ನೀನೇ ಪೇಷಂಟ್ ಆಡ್ತಿದಾರೆ. ನಾವ್ ಹೆಂಗ್ ಆಡ್ಬೇಕು? ಯಾವನ್ ಪೇಷಂಟ್ ಹಂಗ ಆಡ್ತಿದ್ರು? ನೀನೇ ಪೇಷಂಟ್ ಅವ್ನಿಗಿಂತ ಪೇಷಂಟ್ ನೀನೇ ಆಡ್ತಿದೆ. ಮನೇಲಿ ಕೆಲಸ ಮಾಡ್ಕೊಡಲ್ಲ ಅನ್ಬಿಟ್ಟು ನಾನು ಸರಿ ಕವ ನಮ್ಮ ಮನೇಲಿ ಕೆಲಸ ಮಾಡ್ತೀನಿ. ಪ್ರತಿಯೊಂದು ಅಡುಗೆ ಮಾಡಿ ನಾನೇ ಮನೆ ಒರೆಸಿ ನಾನೇ ವಾಷಿಂಗ್ ಮಿಷಿನ್ ಬಟ್ಟೆ ಒಗೆದು ಪ್ರತಿಯೊಂದು ಕೆಲಸ ನಾನೇ ಮಾಡ್ತೀನಿ. ಸರಿ ಓಕೆ. ನನ್ನನ್ನು ಅಲ್ಲಿಗೋಗು ಇಲ್ಲಿಗೆ ಹೋಗು ಅಂತ ಕೇಳೋಂಗಿಲ್ಲ. ನಾನೇ ಮಾಡ್ತೀನಿ. ಬೆಳಿಗ್ಗೆ ಎದ್ದು ನಾನೇ ಅಡುಗೆ ಮಾಡಿ ಪ್ರತಿ ಮನೇಲಿ ಏನೊಂದು ಕೆಲಸ ಅದ ಪ್ರತಿಯೊಂದು ನಾನೇ ಮಾಡ್ತೀನಿ. ಮನೆ ಒರೆಸಿ ಎಲ್ಲನೂ ಮಾಡ್ತೀನಿ. ಮನೇಲಿ ಏನು ಬೆಳಿಗ್ಗೆ ಸಂಜೆ ಗಂಟೆ ಏನೇನು ಕೆಲಸ ಅದ ಅದೆಲ್ಲ ನಾನೇ ಮಾಡ್ತೀನಿ. ಏನು ಎಲ್ಲೂ ಹೋಗು ಎಲ್ಲೂ ಬಾ ಅಂತ ಅನ್ನಂಗಿಲ್ಲ. ಈಗಲೇ ಹೇಳ್ತಿರೋದು. ಸರಿ ಆಯಿತು. ನೀನೇನು ಹೇಳಕ್ ಹೋಗ್ಬೇಡ. ನಾನೇ ಎದ್ದು ಬೆಳಿಗ್ಗೆ ನಾವೇ ಅಡುಗೆ ಮಾಡಿ ನಾವೇ ಅದೇನೋ
ಬಟ್ಟೆ ಒಗ್ದು ಎಲ್ಲ ನಾನೇ ಮಾಡ್ತೀನಿ. ನೀರು ಹಿಡಿಯೋದು, ನೀರು ಬಂದರೆ ನಾನೇ ನೀರು ಹಿಡಿತೀನಿ. ಪ್ರತಿಯೊಂದು ನಾನೇ ಮಾಡ್ತೀನಿ. ಮಾತ್ರ ಅಲ್ಲಿ ಇದಿರ್ತಾವು ಅಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಸುದ್ದಿ ಎತ್ತಂಗಿಲ್ಲ. ನೀ ಕ್ಯಾಸ್ಕೆರ ಹೋಗು ನೀ ಏನಾದ್ರು ಹ್ಞೂ ಇದೇ ಮಾತು, ಕೆಲ್ಸಕ್ಕಾರ ಹೋಗು ಏನಾರು ಮಾಡು, ಇದೇ ಈ ಮಾತು. ತಂದು ಹಾಕು. ಇಲ್ಲದ ನಾನು ಸಾಮಾನಾರ ತಂದಾಕ್ತಾನೋ ಇಲ್ಲ ನಾನು ಏನೋ ಬೇಯಿಸಿ ಹಾಕ್ಬೇಕು ಅಷ್ಟೇ. ಅಡ್ಗೆ ಮಾಡ್ಕೊಡ್ಬೇಕು ತಾನೆ ನಾನು ಮಾಡ್ಕೊಡ್ತೇನೆ. ನಾನು ಸಾಮಾನಾರ ತಂದು ಮಾಡಿಕೊಟ್ರನೋ ಇಲ್ಲ ನಾನು ಬೇಕಾದ ಐಟಮ್ಗಳು ತಂದು ಮಡಿಕೊಂಡು ಹಾಕೊಟ್ರನೋ ಅದು ಬೇಕಾಗಿಲ್ಲ. ಈಗ ಅಡ್ಗೆ ಮಾಡ್ತೀನಿ. ಹಾಂ ಅಲ್ಲಿಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಇಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಮಾತಾಡಂಗಿಲ್ಲ. ನನಗೇನ ನೀ ತಾನೇ ಚೀಟಿ ಕಟ್ಟೋದು ನೀ ಏನು ನಾನು ಚೀಟಿ ಹೆಂಗಾರ ಕಟ್ಕೊತೀಗ ಅವಾಗ ಮತ್ತೆ ನಾನೇನ ನಾನು ಅದು ಕೊಡ್ಬೇಕಾಯ್ತಾ? ನೀವು ಮಾತಾಡಂಗಿಲ್ಲ ಅಷ್ಟೇ. ಏನು ಮಾತಾಡೋದು. ನೀ ಈಗೇನಂದ ನಾ ಬೇಯಿಸಾಕಲ್ಲ ನೀವೇ ಬೇಯಿಸ್ಕೊತೀನಿ ಅಂದ ತಾನೆ. ನಾವು ಬೇಯಿಸ್ಕೊ ತಿಂತೀವಿ ಸರಿ, ಆದರೆ ನೀ ಏನು ಮಾತಾಡಂಗಿಲ್ಲ. ಬೇಯಿಸಿ ಹಾಕ್ಬೇಡ, ನಾವೇ ಬೇಯಿಸ್ಕೊತೀವಿ ಆಯಿತು ಸರಿ. ಹಾಂ ನಾವು ಕೆಲ್ಸಕ್ಕಾರು ನಮ್ಮ ಕೆಲಸ ಗಿಲ್ಸ ಅಂತ ಅನ್ನಂಗೆ ಇಲ್ಲ. ನೀ ಏನಾರ ಮಾಡು ಬರೀ ಹೇಳಂಗೇನ. ಆಯಿತು, ಇದೇ ಆಡಿದ ಮಾತು. ಬಾಯಿ ನಂಗಿರಲಿ, ನಾಲ್ಗೆ ತಪ್ಪು ಟೈಮಲ್ಲ. ನಾಲ್ಗೆ ಯಾವಾಗಲೂ ಒಂದೇ ಥರ ಇರಬೇಕು. ನಂಗೂ ಇದಾಯ್ತ ಮಾಡ್ಕೊಂಡಿ. ಮಾಡ್ಕೊಂಡು ಉಣ್ಣೋದು ನಮ್ಮದು ಜವಾಬ್ದಾರಿ. ಮಾಡ್ಕೊಂಡು ಉಂಡು ಮಾಡಿ ಮಡಗಿರ್ತೀವಿ ತಿನ್ನು. ಹಾಂ ನೀನಂತೂ ಬೇಯಿಸೋಕೆ ಹೋಗ್ಬಿಡೋದು. ಬೇಯಿಸಕ್ಕೆ ಹೋಗಲ್ಲ, ಸೌದೆ ತಂದಾಕು. ನಾನು ಸೌದನಾರು ತಂದಾಕ್ತೀನಿ, ಏನಾರು ತಂದಾಕ್ತೀನಿ. ಈಗ ಅವಾಗ ಇದೇ ಒಂದೆರಡು ದಿನ ಎಲ್ಲ ಚೆನ್ನಾಗಿರೋದು, ಒಂದೆರಡು ದಿನ ಎಲ್ಲ ಗೊಬ್ಬರ ಹಾಕೋದು. ಆಮೇಲೆ ಮನೆಗೆ ಏನು ಸಾಮಾನು ಬೇಕು ನೀರು ತಂದು ಕೊಡ್ಬೇಕು. ಏನು ಸಾಮಾನ? ಏನು ಸಾಮಾನು ಅಂದ್ರೆ ಅಡುಗೆ ಸಾಮಾನ. ನಾವು ಏನು ಸಾಮಾನು ತರಲ್ಲ. ಅಡುಗೆ ಸಾಮಾನು ತರ್ದೀನಿ, ಇನ್ನೇನು ಹಂಗದು? ನನ್ನ ಗಂಡ ನೀ ಗಂಡ ಅಂದ್ರೆ ಮತ್ತೆ ಅದೇ ಹೆಂಗೆ ಬೇಯಿಸಾಕೊಂಡಿಲ್ಲ ಬೇಯಿಸಕೊಂಡೆ ಮತ್ತೆ ನನ್ನ ಗಂಡ ಅದ್ರ ಕೊಡಿರ್ಲ ಹಂಗ ನಾಯಿ ಎಣ್ಣ ನಾಯಿನಿ ಹಂಗ ನಾಯಿ ಎಣ್ಣ ನಾನು ಬೇಯಿಸಾಕ. ಮತ್ತೆ ನೀವು ಎಣ್ಣೆ ನಾವು ಎಣ್ಣೆ ಅದು ನೀವು ಗಂಡ ತಂದು ನೀವು ತಂದಾಕು, ನೀನು 1000 ರೂಪಾಯಿ ಕೊಟ್ಬಿಡು. ಗಂಡಾಕು ತಂದು ಎಣ್ಣಾಕರು ತಂದು ಮನೆಗೆ ಸಾಮಾನು ತಂದಾಕು ನೀನು ಕುಡಿದಿಲ್ಲ. ನಾವು ಅಷ್ಟಿನಿಂದ ಕಷ್ಟ ಬಿದ್ದು ಸಾಕಿರೋದು ನಮ್ಗೆ ಸಾಕಾಗದ. ನೀವು ಮುಂದಕ್ಕೆ ದಾರಿ ಕಲ್ತ್ಕೊಂಡು ನೀವು ಹೋಗಿ ಅಷ್ಟೇ, ನಾವೇನು ಮಾಡಕ್ಕಾಗಲ್ಲ. ಮುಂದಕ್ಕೆ ದಾರಿ ಕಟ್ಕೊಂಡು ನಾಯಿ ಹೇಳ್ತಾನೆ. ಈಗ ನನ್ಗೆ ಅದೆಲ್ಲ ಮಾಡು 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 ಅಂತಂದ್ರೆ ಇನ್ ಮಾಡಕ್ ಶಕ್ತಿ ಇಲ್ಲ ನಮ್ಗೆ. ಆದಷ್ಟು ಮಾಡ್ತಾವಿ ನಾವೇನ. ಅನ್ನದ ಕೈ ನಾವ್ ಯಾರ ಕೈನ ಅನ್ನ ಉಂಟೆ ಇಲ್ಲ, ನಾನು ಅನ್ನ ಉಂಟೆ ಇರೋದು ಗೊತ್ತಾ. ನಿನ್ ಕೈಲೇ ಅನ್ನ ತಿನ್ನೋ ಪುಟಾಗ ನಾನು ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನನ್ಗೆ ಅಷ್ಟು ಕಷ್ಟ ಆಯ್ತು ಗೊತ್ತಾ. ಎಷ್ಟು ಸಣ್ಣ ಈಗ ನಾವು ಹೊಸ್ದಾಗಿ ಮಾಡ್ಕೊತೀವಿ. ಹೊಡ್ಯಕ್ ಬರ್ತಿದ್ದೆ ಅವತ್ತು ಯಾರಿದ್ರು ಅದನ್ನೇ ತುಂಬಿಸು. ನಾನು ನೀನು ತಂದ್ಬಿಟ್ಟಿದೆ ಒಂದ್ ಬಿಸ್ಕಟ್ ತಿನ್ಬಿಟ್ಟು ತಿಂಗ ತುಂಬಿಸೋದು. ನನ್ ಮಗ ನಮ್ಗೆ ನೀನೇನೋ ಒಂದ್ಸಾರಿ ತಂದು ಹಾಕ್ಬಿಟ್ಟಿದೆ ಕಣಪ್ಪ. ಒಂದ್ಸಾರಿ ಗ್ಯಾಸ ಒಂದ್ಸಾರಿ ತಂದ್ಬಿಟ್ಟಿದೆ ನೀನು. ಬರೀ ಒಂದೇ ಸಾರಿ ತಂದಿರೋದು ನೀನು. ನಾವು ತಿಂಗ ತುಂಬಿಸೋದು. ತಿಂಗ ತುಂಬಿಸೋದು ಈಗ ತುಂಬಿಸ್ತೇವೆ. ನೀನು ಅಲ್ಲೋಗಿ ಇಲ್ಲೋಗಿ ಇತ್ಕತ್ತಿದ್ದಲ್ಲ, ಹಾಗೆ ತುಂಬಿಸ್ಕೊಂಡು ಹಿಡ್ಕೊಂಡ್ಕೊಂತೀರು. ಅವಾಗ ತಿಂತೀನಿ ಅದ. ಅವಾಗ ನಮ್ಮ ಮನ್ಲಿದ್ನ ತುಂಬಿಸಕ ಸರಿ, ನಮ್ಮ ಮನ್ಲಿದ್ನ ತುಂಬಿಸಕಾಗ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟಿತ್ತು ಕಷ್ಟ. ಏನಕ್ಕೆ ಮಾಡ್ರಿ ಮತ್ತ ಬೆಳೆಸಿ ಬೆಳೆಸಿ ಅಂತಂದ್ರ ನಮ್ದೇನಾರ ಬೆಳೆಸಿರೋದ್ಕ ಈಗ ನೀ ಮಾಡು ಅಂತ ಹೇಳೋದು. ಮಾಡ್ತು ಬಿದ್ದೀವೆಲ್ಲ ಮಾಡು. ಈಗ ಏನ್ ಮಾಡ್ಬೇಕು ಏನಾರು ಮಾಡಿ ಏನಾರು ಬಿಡು. ಅದೇ ಏನ್ ಮಾಡ್ಬೇಕು ಮತ್ತೆ. ಏನಾರು ಬಿಡು ಅಂದ್ರೆ ಏನ ಒಂದ್ ಬೀರ್ ಇದೆ ಹಚ್ಕೊಂಡ್ ಪಟ್ನ ಕಟ್ತಿರು. ಬೀರ್ ತಗೊಬರಗಂಟ ಎಷ್ಟ್ ಕಷ್ಟ ಬಿದ್ದಿ ಎಲ್ಲ ಮಾಡ್ಕೊಳತಿರ್ತಾರೆ. ಒಂದ್ ಕರೆಂಟ್ ಎಳಿಸಕ 7,000 ರೂಪಾಯಿ ಚೀಟಿ ಹಾಕಿ ಕರೆಂಟ್ ಎಳಿಸ್ನಲ್ಲ, ಒಡ್ತಾರೆ ಹಿಡ್ಕೊಂಡು ಬಿದ್ದು ಹೊಡ್ಬಿಟ್ಟಿದ್ನಲ್ಲ. ಇವ್ರ ಅಪ್ಪ ಮಿಂಟ್ ಮಾಡಿದ್ನ ಎಲ್ಲ ಮಾಡೋತಿರ್ತಾರೆ. ಇವತ್ತು ಮನೆ ಕತ್ತಿದ್ರೆ ನಿಮ್ದಾಗಿ ಏನ್ ಮಾಡಿದ್ರೆ ಇದಂದ್ರೆ ದುಡ್ಡು ಕೊಡ್ದಾಗಿರೋ ನೀನು ಕಟ್ಬಿಡ್ತಿದ್ಯಾ? ಯಾವ ದುಡ್ಡ? ಸೈಟ್ ಕೊಡ್ದಾಗಿರೋ ನೀನೇ ಸೈಟ್ ತಕ್ಕ ಕಟ್ಬಿಡ್ತಿದ್ಯಾ? ಸೈಟ ಅವ್ನ್ ಸೈಟ್ 25,000 ರೂಪಾಯಿ ಕೊಟ್ಟಿರೋ ಸೈಟ್ ತಗೊಳನು ಗೊತ್ತಾ. ಕೊಡು ಅಂದ್ರೆ ಕೊಡ್ದೇವನ್ನ. 25,000 ಗೊತ್ತಾ ನಮ್ಗೆ ಏನ್ ಮಾಡಿದಾರೆ ಇವ್ರು? 35,000 ರೂಪಾಯಿ ಕೊಟ್ಬಿಟ್ಟು 50,000 ಕೊಟ್ಟಿ ಅಂತ ಜಾಡ್ ನನ್ ಗುಡ್ಬಿತ್ತು. ಅವನ್ಗ ಇದಾಗಿ ಸುರಿತು ಗೊತ್ತಾ ನಿಂಗ. ನಮ್ ಕಷ್ಟ ನಿಂಗೇನ್ ಗೊತ್ತು? ಈಸು ಹೊಂಟೋಗಿ ತಗರ 50,000 ದುಡ್ಡು. ಎಲ್ಲರ ಮನೆ ಇಷ್ಟ ಅನ್ನ ತಂದು ಮುಂಚಿ ಬೆಳೆಸಿರೋದು ಅಂದ್ರೆ ಒಬ್ಬರುಗಳೇ ಮನೆ ನಡ ಬಿಗಿದ್ ಕಟ್ಟು ಮಗನ್ ಸಾಕು ಅನ್ನೋ ಗೊತ್ತ ನಿಂಗ. ಮಾಡವತ್ಕೆ ನೀನು ಒಬ್ಬ ಮಗನ ಉಳಿಸ್ತದು. ಇವಳು ಒಂದ್ ಮೂಗಿ ಅಂತ ಉಳಿಸ್ಕೊಡೋದು ಎಲ್ಲ ಮಾಡಕ್ಕಾಯ್ತಿತ್ತ.
ಅಷ್ಟು ಗೇದುವೆ ಅಷ್ಟು ಇಲ್ಲನೇ ಒಂದು ಬಿಸ್ಕೆಟ್ ತಿಂದ್ರು ಒಂದು 10 ರೂಪಾಯಿ ಒಂದು 100 ರೂಪಾಯಿ ಹಾಕ್ಬೇಕಲ್ಲ ಅಂತ ತಗೊಂಡಾಗ ಹಾಕತ್ತೀವಿ ಎಲ್ಲಿಗಾರು ಗೊತ್ತಾ ಹಾಕಕ್ಕಾಗಲ್ಲ ಇವತ್ತು ಎಲ್ಲಿಗಾಕ ಎಲ್ಲ ಮಡಗಿದೆ ದುಡ್ಡು ಎಲ್ಲನೂ ಅವತ್ತು ಬಾಯಿ 37,000 ರೂಪಾಯಿ ಕಟ್ಟಾಗ ಬೆಲಾಲ್ಗ ಮೈಸೂರ್ಗ ಅಂದ್ರೆ ನೀವು ಬಂದಿರೋ ದುಡ್ಡು ನಮ್ಗೆ ಬತ್ತಿತ್ತಿಲ್ವ ನಾನು ಮೊದಲೇ ಹೇಳಿದ್ದಾನೆ ನಾನು ಬರಲ್ಲ ಎಲ್ಲಿಗೂ ನನ್ನ ಹೆಸರಲ್ಲಿ ಏನೋ ಹಾಕ್ಬೇಡ ಅಂತ ನಾನು ಹೇಳಿದ್ದಾನೆ ಹೆಸರಲ್ಲಿ ಏನು ಹಾಕ್ಬೇಡ ಅಂದ್ರೆ ನೀವು ಹ್ಯಾಂಡಿಕ್ಯಾಪ್ಟ್ ಹಾಕಲ್ಲ ಮಗನಿಗೆ ಹಾಕೊಂತ ಹೋಗ್ತಾನೆ ಆಗ್ತಾವ ನಾನು ಹೇಳಿದ್ದೆ ಏನು ಬೇಡ ಬರೀ ಚೈನ್ ಹಾಕಿ ಬಂದು ಬರೀ ಕಟ್ಕೊಟ್ಬಿಟ್ಟು ನಾನ್ ತಾನೇ ಕಟ್ತಿದ್ದು ದುಡ್ಡ ನೀವೇನಾರ ಅದಕ್ಕೆ 1 ರೂಪಾಯಿ ಹಾಕಿದ್ಯಾ ನಾನ್ ತಾನೇ ಕಷ್ಟ ಬಿದ್ದು ಕಟ್ತಿದ್ದು ನೀನ್ ತಗೋಬೋದು ನಾನೇ ನಾ ಹೇಳಿದ್ದಾನೆ ನಾನು ಹಾಕಲ್ಲ ಯಾವ ಸೈನ್ ಹಾಕಲ್ಲ ನಾ ಬರಲ್ಲ ಅಂತ ಹೇಳಿದ್ದಾನೆ 35,000 40,000 ರೂಪಾಯಿ 50,000 ರೂಪಾಯಿ ನಾನು ಹೇಳಿದ್ದಾನೆ ನಾನು ಯಾವ ಸೈನ್ ಹಾಕಲ್ಲ ಏನು ಐತಾ ಅಂತ ಹಂಗಾರ ಅದು ಬರಲ್ಲ ಅಂದ್ಬಿಟ್ಟ 30,000 ರೂಪಾಯಿ ನೀನು ಹಾಕಿರೋದಕ್ಕೆ ಗಾಡಿ ತಗೋಗು ಅಂತ ಕೊಟ್ಟಿರತ್ತಾನೆ ಅದಕ್ಕೂ ಸೈನ್ ಹಾಕಕ್ಕ ಅದು ನಾನು ಹಾಕಿರೋದಕ್ಕೆ ನಿನ್ಗೆ ತೆಗೆದು ಕೊಟ್ಟನಲ್ಲ ನೀ ಏನು ಕೊಟ್ಟ ಹಾಕಿದ್ದಾರೆ ಅಲ್ವಾ ಗಾಡಿ ನನಗೆ ತಗೊಂಡಿದ್ದಾನ ಗಾಡಿ ಅವ್ರಿಗೆ ತಗೊಂಡಿರೋದು ಗಾಡಿ ಅವ್ರಿಗೆ ದಿನ ವಾರ ಆಗ್ಬಿಟ್ರೆ ಬಿಟ್ಬಿಡು ಅಂತಿದೆ ಓಡ್ಬಿಡ್ತಿದೆ ಎಲ್ಲ ತಗೊಂಡು ಓಡ್ಬಿಡ್ತಿದೆ ಮತ್ತೆ ನಿನ್ ಬಿಟ್ಕೊಡಲ್ಲ ಅಂತ ಈಗ ಅದೇ ದುಡ್ಡ ನಿಮ್ಮ ಅಪ್ಪನ ಮಾತ್ರ 10,000 ರೂಪಾಯಿ ಇಸ್ಕೊತಕಳೆ ಏನ್ ಅಪ್ಪನ್ ಕರ್ಕೊ ಓಡಿಸ್ತಿದ್ದ ನಿನ್ನ ಕರ್ಕೊ ಓಡಿಸ್ತಿದ್ದ ನಾನು ಎಲ್ಲರೂ ಕರ್ಕೊ ಓಡ ಯಾರು ಕರ್ಕೊ ಓಡಿಸ್ತಿದ್ರು ಇರೋದಕ್ಕೆ ತಾನೇ ಕೊಟ್ಟು ಯಾರನ್ನ ಜಾಸ್ತಿ ಕರ್ಕೊ ಓಡಿಸ್ತಿರೋದು ಕರ್ಕೊಂಡು ಓಡಾಡ್ಸೋದು ಎಲ್ಗಾರ ಕರ್ಕೊ ಹೋಯ್ತಿದ್ದಾನ ಅವನ್ನ ಕರ್ಕೊ ಹೋಯ್ತಿರೋದು ಯಾರನ್ನ ಅದೇ ಬಂತ ವಾರ ವಾರ ಕರ್ಕೊಂಡು ಹೋಯ್ತಿದೆ ವಾರ ಎಲ್ಗಾರ ಕರ್ಕೊ ಪೋಸ್ಟ್ ಆಫೀಸ್ ಬೇಕು ಅಂದ್ರೆ ನಡ್ಕೋದೆ 30,000 ರೂಪಾಯಿ ಇದ್ದಿದ್ರ ಹೆಣ್ಗ ಈಗ 50,000 ರೂಪಾಯಿ ದುಡ್ಡು ಬರೋದೊಳಗ ಗೊತ್ತಾ ಏನ 50,000 ದುಡ್ಡು ಕೊಟ್ಟಿ ನನ್ಗ ಓಡಾಡಕ್ ನಾ ತಕಂದಿಲ್ಲ ನೀನು 16 ಫೋನ್ ಮಾಡ್ಕೊಂಡು ಅವ್ರಿಗೆ ಫೋನ್ ಗ್ವಾಗರ್ ಇತ್ತಿದೆ ಅಂದ್ಬಿಟ್ಟು ಗಾಡಿ ತಗೊಂಡಿದ್ದು ನಾನು ಗಾಡಿ ತಗೊಂಡು ಸೋಕಿ ಮಾಡ್ಬೇಕು ಅಂದಿದ್ರ ಯಾವ್ದನ್ನ ಹೇಳು ಇದನ್ನ ತಗೊಳಂದು ಏನ್ ತಗೊಳಕ್ಕೂ ಇಲ್ಲ ಏನ್ ತಗೊಳಕಿಲ್ಲ ಈಗ್ಲೂ ತಗನ ಬೇರೆ ಬೈಕಾ ಈಗ್ಲೂ ಏನ್ ಮಾಡ್ಕೊಳಕ್ಕೆ ಚೈತನ್ಯನೇ ಇಲ್ಲ ಏನ್ ಮಾಡ್ಕೊಳಕ್ ಚೈತನ್ಯನೇ ಇಲ್ಲ ಬೇಡ ನೀನ್ ಮುಂದೆ ಹೊಡಿಸ್ಬಿಟ್ಟು ಅದು ಕಟ್ಕಪ್ಪ ನೋಡ ಸಾಕು ಮುಂದ್ಲದ್ ಹೊಡಿಸ್ಬಿಟ್ಟು ಕಟ್ಕತ್ತಾರ ಬರೀ ಮಣ್ಣು ಹೊಡ್ಸ್ಬಿಟ್ಟು ಟ್ಯಾಕ್ಟರ್ ಮಣ್ಣು ಹೊಡ್ಸ್ಬಿಟ್ಟು ಬಿಟ್ಬಿಡೋರು ನಮ್ಗೆ ಎಷ್ಟು ಇಷ್ಟೊತ್ತಾರು ಮನೆ ಕತ್ತಿದ್ರ ಗೊತ್ತಾ ಇಷ್ಟೊತ್ತಾಯ್ತು ಮನೆ ಕತ್ತಿರ್ಲಿಲ್ಲ ನೀನು ಒಬ್ಳೆ ದೇಶದ ಮೇಲೆ ಕಷ್ಟ ಕಟ್ಟಿರವ ಕಷ್ಟಪಟ್ಟು ಯಾರು ಕಷ್ಟನೇ ಪಟ್ಟಿಲ್ವಾ ನಮ್ಮ ಅಪ್ಪನ ಮಗ ಕಟ್ಟಿದ್ಲ ನಮ್ಗ ಏನ ಕಷ್ಟ ಬಿದ್ದು ನಾವು ಮಾಡ್ಕೊಳತ್ತಾನೆ ಮನೆ ಕಳೆದು ಎಲ್ಲ ಕಾಲ ನೀರ್ಕೊಂಡು ಮನೆ ಕತ್ತಿದಾರೆ ಯಾವತ್ತು ರಾಮು 2 ಗಂಟೆ ರಾತ್ರಿ ನಿದ್ದೆ ಇಲ್ಲ ನಮ್ಗ ಈಗ ಏನಪ್ಪ ನಿನ್ನ ಕಟ್ಟಿರೋ ಮನೇಲಿ ನಾವು ಮನಿ ಕಬಡ್ದ ಅದಕ್ಕೆ ನೀ ಕಟ್ಟಿರೋ ಮನೇಲಿ ಮನಿ ಕಬಡ್ದ ಹೇಳು ಕಟ್ಟಿರೋ ಮನೆ ಅದ ಅಂದ್ಬಿಟ್ಟು ಕಾಲ್ ಹಿಡ್ಕೊಂಡು 8 ಗಂಟೆ ಅದಕ್ಕೆ ಅದನ್ನ ಮನಿ ಕಬಡ್ದು ಅದು ನಿಂಗೆ ಒಟ್ಟೂರಿ ಬಂದ್ಬಿಟ್ಟದ ಒಟ್ಟ ಊರಿ ಬರಲ್ಲ ಒಟ್ಟೂರಿ ಬಂದ್ಬಿಟ್ಟದ ಮನಿ ಕತ್ತಾರೆ ಅವರು ಅಂತ ಹಾ ಗೇದು ಸಂಪಾದನೆ ಮಾಡಿದ್ರು ಮುಂದಕ್ಕೆ ಅದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳೋದು ಹೋಗೋದ ನಮ್ಗ ಮಾಡ್ಕೊಳ್ಳೋದು ಗೊತ್ತು ಏನು ಹೇಳು ನಾನು ಏನು ಮಾಡ್ಕೊಳ್ದವ್ರು ನನ್ನ ಲೈಫ್ ಅಲ್ಲೋಲಿ ನಾನು ತಲೆ ಕೆಡಿಸ್ಕೊಳ್ಳೋದ ನನ್ನ ಲೈಫ್ ಹೊಂಟೋದ್ರು ಓಲಿ ಇಷ್ಟೇ ಆಗಿದ್ದಂತ ಇಷ್ಟೇ ಹಾಳೋಗಿದ್ದಂತ ಲೈಫು ಏನು ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಕೈ ಕಾಲು ಗಟ್ಟಿ ಇರೋರೇ ಅಲ್ಲಿ ಇದು ಮಾಡ್ತಾವ್ರ ನೀನು ಇದು ಕೈಲಾಗ್ದದವಳು ಇಷ್ಟು ಮಾಡ್ಕೊಂಡು ಸಾಯ್ತಾ ಇರೋದು ಅಯ್ಯೋ ನೀನು ಕೈಲಾಗ್ದದವಳು ಇಷ್ಟು ಕಾಚು ಕೊಡಕ್ಕೆ ಇನ್ನು ಮುಂದೆ ನೋಡಿ ಹೊಡೆದು ಸಾಯಿಸ್ತಿರು ತಗೋ ಪುಟ್ಬತ್ತಲ್ ಮನೆ ಕತ್ತಿದ ಪುಟ್ಬತ್ತಲ್ಲಿ ಇರ್ಬೇಕಾಗೋದು ನನ್ನ ಮಗನ ಕಟ್ಕೊಂಡಿದ್ರ ನಾನು ದಾಡಿ ಜಾತಿಗೆ ಆಗೋ ನಿನಗ ದುಡ್ಡ ಕೊಡ್ನಿಲ್ಲ ಅಂದಿದ್ರ ನೀನ್ ಯಾವ ಮನೆನೂ ಕಟ್ತಿರ್ಲಿಲ್ಲ ಯಾವ ದುಡ್ಡು ಕೊಟ್ಟಿ ನೀನೇ ಸೈಡ್ ತಗದು ನೀನೇ ಸ್ವಂತ ಮನೆ ಕಟ್ಟಿ ಸೈಟ್ಗ 25 ಯಾವ್ದೇ ಕಾರಣಕ್ಕೂ ಜಾಗ ತಕೊಳ್ಳೋದು ಗೊತ್ತಾ ಆ ಸೈಟ ನನ್ಗಂತ ತೆಗ್ದದ ಇವಳು ಮದುವೆ ಮಾರ್ಬಿಟ್ಟು ಹೊರ ಮನೆ ಕೊಡ್ಬೇಕು ಅಂದ್ಬಿಟ್ಟು ಮದುವೆ ಮಾಡ್ಬಿಟ್ರು ಗೊತ್ತಾ ಇವತ್ತು ಎಷ್ಟು ಕಷ್ಟ ಬೀಳ್ತಾವೆ ಅಂತ ನಮಗ್ ಗೊತ್ತು ನಿಂಗೇನ್ ಗೊತ್ತು ಇಲ್ಲಾಂದ್ರೆ 50,000 ದುಡ್ಡು ಇಸ್ಕೊಂಡಾಗ ತಗರ ಈಸ್ಕೊಂಡು ನಿಮ್ಮ ಇಂಟ ಹಿಡಿಸ್ಬಿಟ್ಟು ತಗೊಂಡಾಗ ಅಲ್ಗ ತೊಳ್ಬಿಡ್ಬೇಕಾಯ್ತದ ನೀರು ತೊಳ್ಬಿಡು ಆಗ್ಲೇ ಯಾವಾಗಾರ ಏನ್ 6 ಜನ ಬೇಕು ಮಕ್ಕಳು ಅಂತಿದ್ನಲ್ಲ ಏನ್ ಯಾಕೆ ನಾಳೆ ಕಾಸಿಗ ಬಸ್ ಹತ್ಬಾರ್ದು ಹಾ ಹೋಗತ್ತು ಕಾಸಿಗ ಬಸ್ ಹತ್ಬಿಡೋ ಸುಮ್ಮನೆ ಶಿವ ಸಿಕ್ತರ ಶಿವ ತಗೋ ಸುಮ್ಮನೆ ಹೊಂಟೋಗ್ಬಿಡಿ ಇವತ್ನಿ ನಾನೇ ಅದಕ್ಕೋರು ನಮ್ಗೆ ಭಗವಂತನ ಮುಂದೆ ಅನ್ನ ಕೊಟ್ಟೆ ಕೊಡ್ತಾರ ನಾನೇನ ಯಾರಿಗೂ ಅನ್ಯಾಯ ಮಾಡಿಲ್ಲ ನಿಮ್ ತರ ನಮ್ಗೆ ಹೊಟ್ಟೆ ಉರಿಸ್ಕೊಂಡು ಯಾರನ್ನೂ ಗೊತ್ತಾ ಏನು ಹೊಟ್ಟೆ ಉರಿಸ್ತಿದ್ರು ಅದೇ ಮಂತ ಏನು ಹೊಟ್ಟೆ ಉರಿಸ್ತಿದ್ರು ಒಂದ್ಸತಿ ಎತ್ತಲ್ಲ ನೀನ್ ಫೋನ್ ಮಾಡಿದಕ್ಕೆ ಎತ್ಬಿಡ್ತಿದ್ದೆ ಟಟ್ನ 100 ಸತಿ ಫೋನ್ ಮಾಡಿದ್ರು ಎತ್ತಲ್ಲ ಅದೇ ನೀನ್ ಫೋನ್ ಮಾಡಿದಕ್ಕೆ ತಟ್ನ ಎತ್ಬಿಡ್ತಿದೆ 100 ಸತಿ ಎತ್ತೆ ಮಾತಾಡಲ್ಲ ಹಾ ನಿನ್
ನಿನ್ನಟ್ಟು ನೆಮ್ಮದಿಗಿದ್ದೀರ ಇನ್ನು ನೆಮ್ಮದಿಗಿರೋನು ನಡೆನೆ ಬಕ್ಕತ್ತಿದ್ದೀರ. ಅಲ್ಲ ನಿನ್ಗೆ ಅವಾಗ ಕೆಲವ್ರಿಗೆಲ್ಲ ಇಲ್ಲಿ ಒಂಥರ ಮೀಸ ರಾಮ ಮೀಸ ಬಂದಿರುತ್ತ, ನಿನ್ಗೆ ಯಾಕೆ ಬಂದಿಲ್ಲ ಅಂತ ಹೆಂಗಸರುಗಳಿಗೆಲ್ಲ. ಇನ್ನೊಬ್ರು 3 ಜನನು ಕಟ್ಕೊಂಡ್ರ ಮೀಸ ಗಡ್ಡ ಎಲ್ಲ ಬೆಳೀತ. ಅಯ್ಯೋ ಅಯ್ಯೋ ಅಪ್ಪ, ಯಾವ ಜನ್ಮದಲ್ಲಿ ಏನೋ ಸರಿಯಾಗಿ ಕರ್ಮ ಮಾಡ್ಬಿಟ್ರಿ ನಾನು ಮಾತ್ರ ಕರ್ಮ ಹಂಗಿಂಗ್ ಮಾಡಿಲ್ಲ, ಸರಿಯಾದ ಕರ್ಮ ಮಾಡ್ಬಿಟ್ರಿ. ಅದಕ್ಕೆ ಈ ಜನ್ಮದಲ್ಲಿ ಹಿಂಗ ಈ ತರ ತೋರಿಸ್ತಾನ ಭಗವಂತ. ನಿಮ್ದಿ ಎಲ್ಲ ನೆಮ್ಮದಿ, ನಾವು ನೆಮ್ಮದಿ ನನಗೆ ನೀನು ಮಾತಾಡ್ದವ್ರೆ ನೆಮ್ಮದಿ ಹೆಂಗಿರುತ್ತಂದ್ರೆ ನೆಮ್ಮದಿ, ಆ ನೆಮ್ಮದಿ ನೀನು ಯಾವಾಗ ಮಾತಾಡ್ತಿದ್ದೆ ಆ ನೆಮ್ಮದಿ ಎಲ್ಲ ಓಡ್ಬಿಡ್ತಾ ಹಂಗೆ. ಟಾಟಾ ಬಾಯ್ ಬಾಯ್, ನಾನು ಸಿಂಗಾಪುರ್ಗೆ ಹೋಗಿದ್ದು ಬತ್ನಿ ಅಂತ. ಸಾಕ್ಬೇಡ ನಮ್ಮನ್ನ, ಯಾಕೆ ಸಾಕೆ ಸುಮ್ಮನೆ ನೀನು ಸಾಕಿರೋದನ್ನ. ಅಯ್ಯೋ ಏನಾರ ನೀನು ಏನು ಮಾಡೆ, ನಿನ್ನ ನೀನು ನೋಡ್ತಿದ್ದೆ ಆಡಿಸ್ತದ. ನಾವು ಅಲ್ಲಿ ಅಂಗಡಿ ಕೂತ್ಕೊಂಡು ಈ ಚೌಲಿ ತಕಂದಿಲ್ಲ ಆ ಹೆಣ್ಣಿಗೆ ನಾವು ಯಾವ ತರ ಒಂದಿನ ಹಾಕಿದ್ದೆ. ತಲೆ ಬಾಚಕ್ಕೆ ಹುಚ್ಚಂಗೆ ಚೌಲಿ ಎಷ್ಟು ಕೊಟ್ಟು ತಗೊಂಬಂದ ಇದಾವ? ಅಲ್ಲ ಎಷ್ಟು ಕೊಟ್ಟು ತಗೊಂಬಂದ ಹೇಳು? ಎಷ್ಟು ಕೊಟ್ಟು ತಂದಿದೆ ಹೇಳು? 200 ರೂಪಾಯಿ ಕೊಟ್ಟಿದ್ಯಾ 300 ರೂಪಾಯಿ ಕೊಟ್ಟಿದ್ಯಾ? ಅಂಗಡಿಗ ಸಾಮಾನೆಲ್ಲ ಮನೆಗೆ ಸಾಮಾನು ಇಲ್ದೋದ್ಮೇಲೆ ಅಂಗಡಿಗೆ ಯಾವ ಸಾಮಾನು ಹಾಕೋ? ಮನೇಲಿ ಮನಗ್ ಸಾಮಾನು ತಂದಾಕ್ರ ಅಂಗಡಿಗೆ ಅಲ್ಲಿ ಸಾಮಾನು ಆಯ್ತವ. ಅಂಗಡಿಗೆ ಮನೆಗೆ ಸಾಮಾನು ತಂದಾಕ್ರ ಅಲ್ಲಿಂದ ಇಲ್ಲಿ ತಂದಿಲ್ಲ. ನಾನು ಅಂಗಡಿಗೆ ಸಾಮಾನು ಹಾಕಲಕ್ಕವ. ನೀನ್ ಅಂಗಡಿಗೆ ಸಾಮಾನು ಹಾಕ್ಬೇಡ, ನಿನ್ ಮನಗ್ ತಂದು ಹಾಕು. ಅಡ್ಗೆ ಮಾಡ್ದೆ ನೀನು 3 ಹೊತ್ತು? ನೀನೇ ಮಾಡ್ಕೊಂಡ್ರೆ ಇನ್ಯಾರ ಅವ್ರು ಸರ್ದಿ ಆಡ್ತಿರು, ಇವ್ರು ಶುರು ಮಾಡಿದ್ರು. ಅದೇ ಯಾರು ಸರ್ದಿ ಆಡ್ತಿಲ್ಲ, ನೀನೇ ಸರ್ದಿ ಆಡ್ತಿರೋದು. ನೀನು ಅವ ನಿನ್ನ ಬಾಯ ಮುಚ್ಚಿಗೆ ಇದ್ಬಿಡು, ಯಾವನಾರ ಮಾತಾಡ್ಬಿಟ್ರ ಅವಾಗ ಬಾಯ ಮುಚ್ಕೊಂಡಿರ್ತೀವಿ. ಇದ್ಬಿಡು, ನೀನು ಮಾತಾಡಕ್ ಹೋಗ್ಬಿಡ. ನಾನೇನಾದ್ರು ಮಾತಾಡ್ಬಿಟ್ರ ಅಲ್ಲಿ ಒಂದೀರುಳ್ಳಿ ಮಾತಾಡು, ಚಚ್ಚಾಕೋದು, ಕೊಡಿ, ಇದೇ ಮಾತಾಡ್ಬೇಡ ಅಂತ ಹೇಳ್ತಿರೋದು. ಇದೇ ಮಾತಾಡ್ಬೇಡ ಅಂತ ಇರೋದು, ಇದನ್ನೇ ಮಾತಾಡ್ಬೇಡ ಅಂತ ಇರೋದು. ಚಪಾತಿ ಸಿಟ್ಟು ಒಂದಿದ್ದು ತಂದ್ಬಿಟ್ಟು ಹಾಕ್ಬಿಟ್ರೆ ಹಾಕ್ಬಿಡಲ್ಲ. ಮತ್ತೆ ಹಂಗಾರೆ ತಿನ್ಬಿಡಲ್ಲ ನೀನು ಚಪಾತಿಯ? ಅಲ್ಲಿ ಯಾವ ಪದ್ಯನ ಒಂದಷ್ಟು ಖಾರ ಪುಡಿ ಕೊಡೋದ್ಗ ಅದ್ ಮಡಿ ಕೊಡೋದ್ಗ ಅದು ಒಂಚೂರು ಮಾಡ್ಕೊತಾ ಇರೋದು ಗೊತ್ತಾ? ಎಲ್ಲ ಎಷ್ಟು ಕಷ್ಟ ಬೀಳ್ಬೇಕು ಅಂತ. ಕಷ್ಟ ಬೀಳ್ತೇವೆ ಬಿಡಪ್ಪ ನೀನು. ಇದನ್ನೇ ಕಷ್ಟ ಅಂದ್ರ ತಗೊಬಂದು ಬಟ್ಟೆ ಮಕ್ಕಳಲ್ಲ ಮನೇಲಿ ಎಲ್ಲಾರು ಒತ್ತರಿಂದ ನಿಂತಿದ್ದಾರ. ಆ ಕಡಿಪೆಟ್ಟೆಲೆ ಗ್ಯಾಸ್ ಸಿಗ್ತದ, ಒಂದು ಗ್ಯಾಸ್ ಲೀಟರ್ ಅದೇ ತಗೊಂಡು ಕೊಡ್ಬೇಕು ತಾನೆ. ಸುಮ್ಮ ಸಣ್ಣ ಇದ್ದಾವ ಅಂದ್ಬಿಟ್ಟು ಒಂದು ತರ್ಬೇಕು, 4 ಕಾಸು ಹಾಕುತ್ತೆ, ಅದ್ರಲ್ಲೂ ತರಕಾಗಲ್ಲ ಮನೆ ಕೈಲಿ. ಆ ಕಡಿಪೆಟ್ಟೆ 10-12 ಕಡಿಪೆಟ್ಟೆ ತೆಗ್ದು ಇಲ್ಲಿ ತರ್ಸೋದು. ಬೆಳಿಗ್ಗೆಯಿಂದ ನಿಂತಿದ್ರು, ನೀನು ಬೆಳಿಗ್ಗೆಯಿಂದ ಕೂತಿದ್ಯಲ್ಲ? ಬೆಳಗ್ಗೆಯಿಂದ ಕೂತಿದ್ರೆ ವ್ಯಾಪಾರ ಮಾಡ್ತೀವಿ ನಾವು. ಮಂತ ನಾವು ಹಂಗೆ ಒಂದು ಮಾಡ್ತಾವೆ ವ್ಯಾಪಾರ. ಎಲ್ಲಿ ಮತ್ತ ಎಲ್ಲಿ ಬಂತ? ನೀನು ಎಲ್ಲಿ ಬಂತ ತೋರ್ಸ್ಕೊಂತ ತೋರಿಸ್ತೀನಿ ನಡಿನಲ್ಲಿ. ಅಲ್ಲಿ ವ್ಯಾಪಾರ ಹಾಕಿರವ ಏನು ಹಾಕೊಂಡ್ರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡು, ಬೇರೆಯವ್ರ ಮೊಬೈಲಲ್ಲಿ ಹಾಕೊಂಡು ನೋಡು, ಬ್ಲೂ ಎಕ್ಸ್ಪ್ರೆಸ್ ಅಂತ ವಿಡಿಯೋಗಳು ಬರ್ತಾವ, ಅವು ನೋಡು ಸಾಕು. ಸಣ್ಣ ಗಂಟೆ ಕೂತಿರ್ತಿದ್ದಿಲ್ಲವ. ತಗೊಂಡಿನಿ 16,000 ರೂಪಾಯಿ ಮೊಬೈಲ. 16 ಇಲ್ದವ್ರು ತಕಳೆ. ಅದೇನಂತ ಈ ಚೌಲಿ ತಕಳೆ ಬದಲು ತಕಳೆ. ಅದೇ ಚೌಲಿ 10 ರೂಪಾಯಿ ಚೌಲಿಗೆ 1,000 ರೂಪಾಯಿ ಬಂದ. ಗೈಸ್ ನಂಗಂತೂ ಸಾಕಾಗ್ಬಿಡೋದೆ ಇವ್ರ ಜೊತೆ. ಏನು ಮಾತಾಡ್ಬೇಕು, ಏನು ಮಾತಾಡಿದ್ರು ಕಷ್ಟ, ಮಾತಾಡಿದವರು ಕಷ್ಟ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಿಜವಲ್ಲೂ ನಮ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಗೈಸ್. ನಾವು ವೀಡಿಯೋ ಮಾಡ್ತೀವಿ ಅಂದ್ರೂ ಇದ್ರದ್ದು ಗೊತ್ತೇ ಇಲ್ಲ ಅವ್ರಿಗೆ, ಇದ್ರ ಬಗ್ಗೆನೇ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಏನು ಮಾಡ್ತಿದೆ ಅಂತ ವೀಡಿಯೋ ಮಾಡ್ತಿರೋದು, ಏನಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದಾನು ಅನ್ನೋದೇ ಗೊತ್ತಿಲ್ಲ. ಅದೇನು ಸಪೋರ್ಟ್ ಇಲ್ಲ ಗೈಸ್ ನನಗೆ. ಡೈಲಿ ವೀಡಿಯೋ ಮಾಡಿ ಹಾಕ್ಬೇಕು ಅಂದ್ರು ಗೈಸ್. ಇದೆಲ್ಲ ಇದ್ದಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್, ಗುಡ್ ನೈಟ್.